ಈ ಹೃದಯಾಘಾತ ಅಂತ ಹೇಳಿದ್ರಿ, ಹೃದಯ ಸ್ತಂಭನ, ಕಾರ್ಡಿಯಾಕ್ ಅರೆಸ್ಟ್, ಏನು ವ್ಯತ್ಯಾಸ? ಒಂದರಲ್ಲಿ ನಿಮಗೆ ಇಸ್ಕೀಮಿಯಾ ಅಂತಂದರೆ ಹೃದಯಕ್ಕೆ ರಕ್ತ ಸಂಚಲನೆ ನಿಂತು ಹೋಗೋದು ಅನ್ನೋದು ಇರುತ್ತೆ. ಹಾರ್ಟ್ ಅಟ್ಯಾಕ್ ಅಂತ ಏನು ಹೇಳ್ತಾರಲ್ಲ, ತುಂಬ ಬ್ಲಾಕೇಜ್ ಆಗಿತ್ತು, ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತಂದರೆ ಹೃದಯದ ಯಾವುದೋ ಒಂದು ಭಾಗಕ್ಕೆ ರಕ್ತ ಸಂಚಲನೆ ಕಟ್ ಆಫ್ ಆಗುವಂಥದ್ದನ್ನು ಇಸ್ಕೀಮಿಯಾ ಅಂತ ಹೇಳ್ತಾರೆ. ಇದರಿಂದಾಗಿ 100% ಕಟ್ ಆಫ್ ಆದ ನಂತರ ಹಾರ್ಟ್ ಅಟ್ಯಾಕ್ ಅಂತ ಆಗುತ್ತೆ. ಯಾವುದೋ ಒಂದು ಭಾಗ ತನ್ನ ಚಲನವಲನಗಳನ್ನು ನಿಲ್ಲಿಸುತ್ತೆ. ಹಾರ್ಟ್ ಇಸ್ ಮಸ್ಕ್ಯುಲರ್, ಅದು ಸದಾಕಾಲದ ಹುಟ್ಟಿನಿಂದ ಕಡೆಯ ತನಕ ಅದು ಚಲನದಲ್ಲೇ ಇರುವಂಥದ್ದು. ಸೊ ಒಂದು ಭಾಗ ಕೂಡ ಚಲನ ತುಂಬ ಸಣ್ಣ ಭಾಗ ಆಗಿರಬಹುದು, ಎಷ್ಟೋ ಮೈಕ್ರೋ ಮಿಲಿಮೀಟರ್ಸಲ್ಲಿ ನಿಂತ ಕೂಡಲೇ ಹಾರ್ಟ್ ಅಟ್ಯಾಕ್ ಅಂತ ಆಗುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಅಂತ ಬಂದಾಗ ಕಂಡಕ್ಷನ್ ಇಶ್ಯೂಸ್ ಅಂತ ನಾವೇನು ಹೇಳ್ತೀವಿ, ಹೃದಯ ಅಷ್ಟು ಚಲನದಲ್ಲಿ ಇರಬೇಕು ಅಂತಂದರೆ ಅದಕ್ಕೆಲ್ಲೋ ಒಂದು ಕಡೆ ಇಂಪಲ್ಸ್ ಅಂತ ಒಂದು ಬರ್ತಾ ಇರಬೇಕು. ಅದರಲ್ಲಿ ಸಮಸ್ಯೆ ಆದಾಗ ನೀವು ಕಾರ್ಡಿಯಾಕ್ ಅರೆಸ್ಟ್ ಅನ್ನೋ ಒಂದು ಸಮಸ್ಯೆಯನ್ನು ನೋಡ್ತೀವಿ. ಅಲ್ಲಿ ಇಡೀ ಹೃದಯದ ಚಲನವಲನ ಕಾರ್ಯನಿರ್ವಹಣೆ ಏನಿರುತ್ತೆ ಅಬ್ರಪ್ಟಾಗಿ ಸ್ಟಾಪ್ ಆಗುವಂಥದ್ದು ಇರುತ್ತೆ. ಯಾವುದು ಗಂಭೀರ? ಎರಡೂ ಗಂಭೀರವಾಗಬಹುದು. ವಯಸ್ಸು, ಅವರ ದೈಹಿಕ ಸಾಮರ್ಥ್ಯದ ಮೇಲೆ ಎರಡೂ ಆಗಬಹುದು. ಯಾವ್ಯಾವ ರೀತಿ ಪರೀಕ್ಷೆಗಳನ್ನು ನೀವು ಮಾಡಿಸ್ತೀರಾ? ನಿಮ್ಮ ಹತ್ರ ಬರ್ತಾರೆ ಪೇಷಂಟು, ಈ ಹೃದಯ ರೋಗದ ಲಕ್ಷಣಗಳಿವೆ, ಸಾಮಾನ್ಯವಾಗಿ ಎಲ್ಲ ಡಾಕ್ಟರ್ಗಳು ಪರೀಕ್ಷೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ನೀವು ಯಾವ ರೀತಿಯ ಪರೀಕ್ಷೆಯನ್ನು? ನನ್ನಲ್ಲಿ ಬರುವಾಗ 2 ವಿಧವಾದ ಪೇಷಂಟ್ಸ್ ಬರ್ತಾರೆ. ಒಬ್ಬರು ECG, ಎಕೋ ಅಥವಾ ಇನ್ನೂ ಆ್ಯಂಜಿಯೋಗ್ರಾಮ್ ಮಾಡಿಸ್ಕೊಂಡು ಬರೋರು ಇರ್ತಾರೆ. ಇನ್ನು ಕೆಲವರು ಡಾಕ್ಟರ್ ನಂಗೆ ಹೀಗಾಗ್ತಿದೆ ಮಾಡಿಸ್ಬೇಕಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇರುತ್ತೆ. ಆಯುರ್ವೇದ ರೀತಿಯ ನಾವು ಹೇಳೋದಾದರೆ ನಮ್ಮಲ್ಲಿ ಪರೀಕ್ಷೆಗಳು ಅಂತಂದರೆ ಆಗುವಂಥದ್ದು 8 ವಿಧವಾಗಿ ನಾವು ಪರೀಕ್ಷೆಯನ್ನು ಮಾಡ್ತೀವಿ. ನಾಡಿ, ಮಲ, ಮೂತ್ರ, ಜಿಹ್ವ, ಶಬ್ದ, ಸ್ಪರ್ಶ, ದೃಕ್ ಮತ್ತು ಆಕೃತಿ. ಇವು ಎಲ್ಲದರ ಬೇಸಿಕ್ ಹೇಳುವಂಥದ್ದಾದರೆ ದೈಹಿಕ ಲಕ್ಷಣಗಳನ್ನೇ ಆಧರಿಸಿ ಮಾಡುವಂಥ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳಬಹುದು. ಮೊದಲು ಇದರಲ್ಲಿ ನಾನು ಹೆಚ್ಚು ಉಪಯೋಗ ಮಾಡಿಕೊಳ್ಳುವಂಥದ್ದು ನಾಡಿ ಪರೀಕ್ಷೆ. ಹಿಂದೆಲ್ಲ ನಾಡಿ ಹಿಡಿದು ನೋಡ್ಬಿಡ್ತಿದ್ರಂತೆ ಅಂತ. ಎಲ್ಲ ರೋಗಗಳಿಗೂ ನಾಡಿ ಪರೀಕ್ಷೆ ಆಗುತ್ತೆ, ಖಂಡಿತ. ನಾಡಿ ಪರೀಕ್ಷೆಯ ಮೂಲಭೂತ ಕಾನ್ಸೆಪ್ಟ್ ಏನಂದರೆ ವಾತಪಿತ್ತ ಕಫಗಳು, ಅವುಗಳಲ್ಲಿ 5 ಉಪವಿಭಾಗಗಳಿದೆ. ಈಗ ವಾತದಲ್ಲಿ ಕೇಳಿರ್ತೀರ ಪ್ರಾಣ, ಉದಾನ, ಸಮಾನ, ವ್ಯಾನ ಮತ್ತು ಅಪಾನವಾತ ಅಂತ. ಹೀಗೆ ಪಿತ್ತ ಮತ್ತು ಕಫಗಳಿಗೂ 5 ಉಪವಿಭಾಗಗಳಿದೆ. ಈ ವಾತ ಪಿತ್ತ ಕಫಗಳು ಎಲ್ಲಿ ಎಷ್ಟರ ಮಟ್ಟಿಗೆ ಹೇಗೆ ನಡ್ಕೊಳ್ತಿದ್ದಾವೆ ಅನ್ನೋದನ್ನು ನಾವು ನಾಡಿ ಪರೀಕ್ಷೆ ಮೂಲಕ ಗೊತ್ತಾಗುತ್ತೆ. ಸೊ ಯಾವ ಸ್ಥಾನದಲ್ಲಿದೆ, ಈ 3 ದೋಷಗಳಿಗೂ ತಮ್ಮದೇ ಆದ ಡೆಸಿಗ್ನೇಟೆಡ್ ಸ್ಥಾನಗಳಿರುತ್ತೆ. ವಾತಕ್ಕಾಗಲಿ, ಪಿತ್ತಕ್ಕಾಗಲಿ, ಕಫಕ್ಕಾಗಲಿ, ಅವುಗಳ ವಿಧಕ್ಕಾಗಲಿ. ಆ ಸ್ಥಾನ ಬಿಟ್ಟು ಅವು ಹೊರಗೆ ಬರ್ತಾ ಇದ್ದಾವೆ ಅಥವಾ ಯಾವುದ್ರ ಜೊತೆಗೆ ಕೂಡ್ಕೊಂಡಿದ್ದಾವೆ ಅನ್ನೋದು ನಾಡಿ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಆಗತ್ತಿದೆಯಾ ಇಲ್ಲವಾ ಅನ್ನೋದು ಕೂಡ ನಾಡಿ ಪರೀಕ್ಷೆಯಲ್ಲೇ ಗೊತ್ತಾಗುತ್ತೆ. ಎಷ್ಟೋ ಜನಕ್ಕೆ ನಾ ಹೇಳಿದೆ ಲಕ್ಷಣಗಳು ಹೃದಯದ ಕಡೆಗಿರುತ್ತೆ, ಬಟ್ ಕಾರಣ ಹೃದಯದ್ದಲ್ಲ ಅಂತ. ಎಷ್ಟೋ ಜನಕ್ಕೆ ಈ ಪೈಲ್ಸ್ ಅನ್ನೋ ತುಂಬ ಕಾಮನ್ ಆಗಿ ಕಾಣಿಸುವಂಥ ಸಮಸ್ಯೆ ಇರುತ್ತೆ, ಬಟ್ ಲಕ್ಷಣಗಳೆಲ್ಲವೂ ಹೃದಯದ ಕಡೆ ಕಾಣಿಸ್ತಾ ಇರುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ, ಕಾರ್ಡಿಯಾಕ್ ಎಲ್ಲ ಒಂದು ಇನ್ವೆಸ್ಟಿಗೇಷನ್ಸ್ ಮಾಡಿಸಬಹುದು, ಬಟ್ ಎಷ್ಟೇ ಔಷಧಿ ತೊಗೊಂಡ್ರು ಕೆಲವ್ರಿಗೆ ಕಡಿಮೆ ಆಗಲ್ಲ. ಯಾಕೆ? ಕಾರಣ ಅಲ್ಲಿದೆ. ಸೊ ಹಾಗಾಗಿ ನಾಡಿ ಪರೀಕ್ಷೆ ಅನ್ನುವಂಥದ್ದು ಅತ್ಯಂತ ಮುಖ್ಯವಾಗಿ ನಾವು ಬಳಸುವಂತಹ ವಿಧಾನ ಇನ್ವೆಸ್ಟಿಗೇಷನ್ಸ್ಗೆ. ಇನ್ನು ಮಲ ಮೂತ್ರ ಪರೀಕ್ಷೆಗಳಾಗಲಿ ಹೆಚ್ಚಿನ ಪಕ್ಷ ಇದನ್ನು ನಾವು ಕ್ವಶ್ಚನಿಂಗಲ್ಲಿ ಮಾತಲ್ಲೇ ಕೇಳಿ ತಿಳ್ಕೊಳ್ಳುವಂಥದ್ದಾಗತ್ತೆ. ಹಿಂದೆಲ್ಲ ಇದನ್ನು ಸಹ ಪರೀಕ್ಷೆ ಮಾಡೋದಿತ್ತು. ಮೂತ್ರ ಪರೀಕ್ಷೆ ಇವತ್ತಿಗೂ ಪ್ರಮೇಹ ಅಥವಾ ಡಯಾಬಿಟೀಸಲ್ಲಿ ಇವತ್ತಿಗೂ ಮಾಡ್ತಾರೆ. ಅದರಲ್ಲಿ ಕರೆಕ್ಟಾಗಿ ರಿಸಲ್ಟ್ಸ್ ಕೂಡ ಸಿಗುತ್ತೆ. ಜಿಹ್ವ ಈ ನಾಲಿಗೆಯನ್ನು ನೋಡುವಂಥದ್ದು, ಕಣ್ಣನ್ನು ನೋಡುವಂಥದ್ದು, ಅದರ ಬಣ್ಣ, ಅದರ ಟೆಕ್ಸ್ಚರ್ ಆಗಿರಬಹುದು, ನಾಲಿಗೆ ಮೇಲೆ ಲೇಪ ಇದೆಯಾ ಅಂತ ನೋಡುವಂಥದ್ದು, ದೇಹದ ಉಷ್ಣತೆ ಅಂದರೆ ಟೆಂಪ್ರೇಚರ್ ವ್ಯತ್ಯಾಸ ಆಗಬೇಕು ಅಂತೆಲ್ಲ, ದೇಹದ ಸ್ಪರ್ಶ ಉಷ್ಣವಾಗಿದೆಯೋ ಶೀತವಾಗಿದೆಯೋ ಇವೆಲ್ಲ ನೋಡಿಕೊಂಡು ನಾವು ಇನ್ವೆಸ್ಟಿಗೇಷನ್ಸ್ ಅಂತ ಮಾಡ್ತೀವಿ. ಈಗ ಆಲ್ರೆಡಿ ECG ಎಕೋ ಮಾಡಿಸ್ಕೊಂಡು ಬಂದಿರೋದು ಏನು ಮಾಡ್ತೀವಪ್ಪ, ಈಗ ನಮ್ಮಲ್ಲಿ ಪ್ರಕೃತಿ ಆಯುರ್ವೇದ ಪ್ರತಿಷ್ಠಾನ ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರದಲ್ಲಿ ನೀವು ಯಾವುದೇ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಹಿಡ್ಕೊಂಡು ಬಂದರೂ ಕೂಡ ಆ ರಿಪೋರ್ಟನ್ನು ನಾನು ಇದರಲ್ಲಿ ವಾತಪಿತ್ತ ಕಫಗಳೇ ಯಾವುದು ಸಮಸ್ಯೆ ಆಗಿದೆ ಅಂತ ಹೇಳುವಂಥ ಒಂದು ವಿಧಾನ ನಮ್ಮಲ್ಲಿ ಇದೆ. ಸೊ ನೀವು ECG ನೋಡಿ, ಹೌದು, ನೀವು ECG ಕೊಟ್ಟರು ಇದರಲ್ಲಿ ವಾತಪಿತ್ತ ಕಫ ಇದೆಯಾ, ಯಾವ ಸಮಸ್ಯೆ ಆಗ್ತದೆ, ಎಕೋ ಕೊಟ್ಟರು ಅದನ್ನು ನಾವು ಹೇಳುವಂಥ ವಿಧಾನ ನಾವು ರೂಢಿ ಮಾಡ್ಕೊಂಡಿದ್ದೀವಿ. ಈ ನಾಡಿ ಪರೀಕ್ಷೆ ಮಾಡೋದ್ರಲ್ಲಿ ಟೈಮಿಂಗ್ಸ್ ಏನಾದ್ರು ಉಂಟಾ? ನಾಡಿಗೆ ನಿಮಗೆ ದಿನದ ಕಾಲ ಅಂತಂದರೆ ದಿನದ ಟೈಮಿಂಗ್ಸು, ಋತು ಯಾವಾಗ ಈಗ ನಡೆಯುತ್ತಿರುವಂತಹ ಋತು ದಕ್ಷಿಣಾಯನನೋ ಉತ್ತರಾಯಣನೋ ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಹೆಚ್ಚಿನ ಪಕ್ಷ
ಅಪಾಯಿಂಟ್ಮೆಂಟ್ ಬೇಸಿಸ್ ಮೇಲೆ ಬರೋದ್ರಿಂದ ಪೇಷಂಟ್ಸನ್ನು ನಮಗೆ ಆ ಟೈಮನ್ನು ಹೇಳಲಿಕ್ಕೆ ಆಗದೇ ಇರಬಹುದು. ಬಟ್ ನಾವು ಈ ದಿನದ ಟೈಮಲ್ಲಿ ಆಗುವ ವ್ಯತ್ಯಾಸಗಳನ್ನು ಗಮನದಲ್ಲಿಟ್ಕೊಂಡು ನಾವು ನಾಡಿ ಪರೀಕ್ಷೆನ ಮಾಡ್ತೇವೆ. ಈಗ ಮಧ್ಯಾಹ್ನ 1-1:30 ಬಂದಿರ್ತಾರೆ. ನಾನು ಕೇಳೋ ಮೊದಲನೇ ಪ್ರಶ್ನೆ, ನಿಮಗೆ ಹೊಟ್ಟೆ ಹಸಿತಿದೆಯಾ, ಊಟ ಮಾಡ್ಕೊಂಡು ಬಂದಿದ್ದೀರಾ, ಊಟ ಆಗಿ ಎಷ್ಟು ಸಮಯ ಆಗಿದೆ ಅಂತ ಹೇಳ್ತೇವೆ. ಸೊ ನಮಗೆ ಅದೊಂದು ಗೊತ್ತಿರುತ್ತೆ, ಊಟ ಆಗಿ ಇಷ್ಟು ಸಮಯದಲ್ಲಿ ನಾಡಿಯಲ್ಲಿ ಯಾವ ಮಂದತೆ ಹೇಗಿರುತ್ತೆ. ತುಂಬ ಹೊಟ್ಟೆ ಹಸ್ಕೊಂಡು ಬಂದಿರ್ತಾರೆ ಯಾರೋ, ಅವರಲ್ಲಿ ನಾಡಿಯ ಒಂದು ನಡೆ ಯಾವ ರೀತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಅನ್ನೋದು ನಾವು ಗಮನದಲ್ಲಿಟ್ಕೊಂಡು ಪರೀಕ್ಷೆ ಮಾಡ್ತೀವಿ. ಪಂಚಕರ್ಮ ಚಿಕಿತ್ಸೆಗೆ ಅಂತ ಬಂದಾಗ ನಮ್ಮಲ್ಲೇ ಉಳಿದು ಮಾಡಿಸ್ಕೊಳ್ಳುವಾಗ ನಮಗೆ ಬೆಳಿಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ನಾವು ಏನು ನೋಡ್ತೀವೋ ಅದು ಅತ್ಯುತ್ತಮವಾಗಿ ನಮಗೆ ರಿಸಲ್ಟ್ ಕೊಡುವಂಥದ್ದು ನಾಡಿ. ಈ ಚಿಕಿತ್ಸೆ ಸಮಯದಲ್ಲಿ ಯಾವ ರೀತಿ ಆಹಾರ, ಯಾವ ರೀತಿ ಔಷಧಿ, ಯಾವ ರೀತಿ ವ್ಯಾಯಾಮ, ಯಾವ ರೀತಿ ಜೀವನ ಶೈಲಿ ಬದಲಾವಣೆ, ಆಮೇಲೆ ಏನೇನು ಮಾಡಬೇಕು, ಚಿಕಿತ್ಸೆ ನಾವು ತಗೊಳ್ತಾ ಇದ್ದೀವಿ, ತಗೊಳ್ತಾ ಇರುವಾಗ ಏನು ಸಾಮಾನ್ಯವಾಗಿ ಐಡಿಯಲ್ ಲೈಫ್ ಸ್ಟೈಲ್ ಅಂತ ನಾನು ನನ್ನ ಪೇಷಂಟ್ಸಿಗೆ ಆಹಾರ ಪಥ್ಯ ಅಂತ ಹೇಳಿದ್ರಿ. ಆ ಐಡಿಯಲ್ ಲೈಫ್ ಸ್ಟೈಲ್ ಅಂದಾಗ ಒಂದು ದಿನದಲ್ಲಿ ನೀವು ಮಾಡುವಂಥದ್ದು ಏನೇನು ಮಾಡಬಹುದು. ಬೆಳಿಗ್ಗೆ ಬೇಗ ಏಳಿ, ನೀವು 4 ಗಂಟೆಗೆ ಏಳಿ, 4:15 ಏಳಿ ಅಂತ ನಾನು ಕೆಲವು ಸಲ ಹೇಳಲಿಕ್ಕಾಗೋದಿಲ್ಲ. ಶಿಫ್ಟ್ ಡ್ಯೂಟಿಯಲ್ಲಿ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ಎಕ್ಸಾಮ್ಸ್ ಇರುತ್ತೆ, ಅಥವಾ ಇನ್ನೊಂದಿಷ್ಟು ಕಾರಣಗಳಿರುತ್ತೆ. ನಾನು ಜನರಲ್ ಆಗಿ ಹೇಳುವಂಥದ್ದು 7 ಗಂಟೆ ಒಳಗೆ ಎದ್ದು ಬಿಡಿ. ಅದನ್ನು ನಿತ್ಯ ಕರ್ಮಗಳು ಯಾವುದೇ ಮೋಷನಿಗೆ ಹೋಗುವಂಥದ್ದು ಇರಬಹುದು, ಅದು ಯಾವುದೇ ರೀತಿ ಫೋರ್ಸ್ ಇಲ್ಲದೆ ಮಾಡಬೇಕು. ನಾನು ಏನೋ ಲ್ಯಾಕ್ಸೇಟಿವ್ ತೊಗೊಂಡೆ, ಅದು ತೊಗೊಂಡಾಗ ಮಾತ್ರ ನನಗಾಗತ್ತೆ, ಬಿಸಿ ನೀರು ಕುಡಿದೆ, ಟೀ ಕುಡಿದೆ, ಇವೆಲ್ಲ ಅಲ್ಲ. ನೀವು ಎದ್ದು ಕೂಡಲೇ ಈಸಿಯಾಗಿ ಆಗುವಂಥದ್ದು ಇರಬೇಕು. ಅದರ ನಂತರ ಮಧ್ಯಾಹ್ನ ಮಲಗಬೇಡಿ. ಊಟ ಆದ ನಂತರ ಎಷ್ಟೋ ಜನ ಗೃಹಿಣಿಯರಿಗೆ ನಾನು ಹೇಳುವಂಥದ್ದು ಅಥವಾ ಈ ರಿಟೈರೀಸಿಗೆ ಹೇಳುವಂಥದ್ದು ನಾನಿದೆ, ಮಧ್ಯಾಹ್ನ ಊಟ ಆದ ಕೂಡಲೇ ಮಲಗುವ ಅಭ್ಯಾಸ ಬೇಡ. ತೀರಾ ಹಾಗೆ ಸುಸ್ತಾಗಿತ್ತು, ರಿಟೈರೀಸ್ ಗೃಹಿಣಿಯರಿಗೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದಿಷ್ಟು ಜನ ತುಂಬ ಹಾರ್ಡ್ ಲೇಬರ್ ಕೆಲಸ ಮಾಡಿ ಬಂದ ನಂತರ ಮಲಗಬಾರ್ದ ಡಾಕ್ಟ್ರೆ ಅಂತಾರೆ. 1-2 ದಿನ ಮಲಗಿದ್ರೆ ಸಮಸ್ಯೆ ಅಲ್ಲ, ಬಟ್ ದಿವಾ ಸ್ವಪ್ನ ಅಂತ ಆಯುರ್ವೇದದಲ್ಲಿ ಇದನ್ನು ನಿಷೇಧ ಮಾಡ್ತಾರೆ. ಮಧ್ಯಾಹ್ನ ಊಟ ಆದ ಕೂಡಲೇ ಮಲಗಬೇಡಿ. ರಾತ್ರಿ 10-10:30-11 ಗಂಟೆ ತನಕ ತುಂಬ ಹೊತ್ತು ಎದ್ದಿರಬೇಡಿ. ಅಪಥ್ಯಗಳು ಹೊರಗೆ ತಿನ್ನಲೇಬೇಡಿ ಅಂತ ಹೇಳುವಂಥದ್ದು ನಗ್ತಾರೆ ಜನ, ಡಾಕ್ಟ್ರೇ ಅದಾಗಲ್ಲ ಅಂತ. ಆದಷ್ಟು ಮನೆಯ ಆಹಾರ ಉಪಯೋಗಿಸಿ. ಇನ್ನೊಂದು ಪ್ರಶ್ನೆ ನನ್ನನ್ನು ಕೇಳುವಂಥದ್ದು, ಈ ನಾನ್ ವೆಜಿಟೇರಿಯನ್ ತಿನ್ನಬಹುದಾ, ಬಳಸಬಹುದಾ ಅಂತ. ಆಯುರ್ವೇದದಲ್ಲಿ ಅಂಥ ನಿಷೇಧ ಕಂಪ್ಲೀಟಾಗಿ ಇಲ್ಲ, ಆದರೆ ಹೊರಗೆ ಮಾಡುವಂಥದ್ದನ್ನು ಹೆಚ್ಚಾಗಿ ಉಪಯೋಗಿಸ್ಬೇಡಿ ಅಂತ ನಾನು ಹೇಳ್ತೇನೆ. ಇನ್ನು ಐಡಿಯಲ್ ಲೈಫ್ ಸ್ಟೈಲ್ ಅಂತ ಬಂದಾಗ ಬೆಳಗ್ಗೆ ಬೇಗ ಏಳುವಂಥದ್ದು, ಈಸಿಯಾಗಿ ಮಲವಿಸರ್ಜನೆ ಆಗಬೇಕು. ನಂತರ ವ್ಯಾಯಾಮ ಅಂತ ಬಂದಾಗ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನೀವು ಮಾಡಬೇಕು. ಯಾವುದೇ ಕಾರಣಕ್ಕೂ ದಿನಕ್ಕೆ 10 ಕಿಲೋಮೀಟ್ರ್ ಓಡಾಡ್ತೀನಿ ಅವೆಲ್ಲ ಅವಶ್ಯಕತೆ ಇರುವುದಿಲ್ಲ. ಅಲ್ಲ, ಅವರು ಹೃದಯ ರೋಗಿ ಅಲ್ಲ. ಬಹಳಷ್ಟು ಜನ ನನ್ನನ್ನು ಕೇಳೋರಿದ್ದಾರೆ, ಡಾಕ್ಟರ್ ನಾನು 5 ಕಿಲೋಮೀಟ್ರ್ ನಡೀಲ, ನಾನು ಜಾಗಿಂಗ್ ಮಾಡಲಾ, ನಾನು ಯೋಗ ಮಾಡಲಾ ಅಂತ. ಸಣ್ಣ ಮಟ್ಟದ ವ್ಯಾಯಾಮ ಇರಲಿ, ಒಂದು ಫ್ಲೆಕ್ಸಿಬಿಲಿಟಿ ಇರಬೇಕು. ಯೋಗ ಮಾಡಿ, ಬಟ್ ಯಾವುದೇ ಅತಿರೇಕಗಳಿರಬಾರ್ದು. ನಾನು ಹೇಳುವಂಥದ್ದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು, ಮಲವಿಸರ್ಜನೆ ಆಗಿರಬೇಕು, ಕಾಫಿ ಟೀ ಎಲ್ಲ ಕುಡಿದಿರಬಾರ್ದು, ಹೆಚ್ಚಿನ ನೀರು ಸೇವಿಸಿರಬಾರ್ದು. ಇಂಥ ಸಮಯದಲ್ಲಿ ಬೆಳಗ್ಗೆ ಒಂದು 30 ನಿಮಿಷಗಳ ಕಾಲ ನಿಮ್ಮ ನೆಚ್ಚಿನ ವ್ಯಾಯಾಮ, ಅದು ವಾಕಿಂಗ್ ಮಾಡ್ತಿರೋ ಅಥವಾ ನೀವೊಂದು ಯೋಗಾಭ್ಯಾಸವನ್ನೇ ಮಾಡ್ತಿರೋ ಮಾಡಿ. ಇದಾದ ನಂತರ 5 ನಿಮಿಷ ಪ್ರಾಣಾಯಾಮ ಮತ್ತು 10 ನಿಮಿಷ ಧ್ಯಾನ. ಪ್ರಾಣಾಯಾಮ ಹೃದ್ರೋಗಿಗೆ ಅಥವಾ ಹೃದಯದ ಸಮಸ್ಯೆ ಇದ್ದವರಿಗೆ ನಿರ್ದಿಷ್ಟವಾದ ಪ್ರಾಣಾಯಾಮಗಳನ್ನೇ ನಾವು ಹೇಳುವಂಥದ್ದು. ನಿಮಗೆ ಅದರ ಕುರಿತು ಗೊತ್ತಿಲ್ಲದಿದ್ದರೆ ನೀವಾಗೆ ಶುರು ಮಾಡುವಂಥದ್ದು ಬೇಡ. ಧ್ಯಾನ ಮಾಡಬಹುದು, ಯೋಗಾಸನ, ಸಣ್ಣ ವ್ಯಾಯಾಮಗಳನ್ನು ಮಾಡಬಹುದೇ ಹೊರತು ಪ್ರಾಣಾಯಾಮ ನಿಮ್ಮ ಅವಶ್ಯಕತೆ ತಿಳಿದುಕೊಂಡು ಮಾಡುವಂಥದ್ದು ಉತ್ತಮ. ಇನ್ನು ರಾತ್ರಿ ಮಲಗೋ ತನಕ ಆದಷ್ಟು ಲವಲವಿಕೆಯಿಂದಿರಿ. ಮಾನಸಿಕವಾಗಿ ತುಂಬ ಖಿನ್ನತೆ ಅಥವಾ ಆಂಗ್ಸೈಟಿ ಎಲ್ಲ ಇದ್ದರೆ ಅದಕ್ಕೆ ಒಂದು ಸೊಲ್ಯೂಷನನ್ನು ಹುಡ್ಕೊಳ್ಬೇಕಾಗತ್ತೆ. ಎಷ್ಟೋ ಬಾರಿ ನಿಮ್ಮ ಜೊತೆಗಾರರೊಂದಿಗೆ, ಸಹಚರರೊಂದಿಗೆ ಮಾತನಾಡೋದಿರಬಹುದು, ಅಥವಾ ಯಾವುದೋ ಒಂದು ಇಷ್ಟವಾಗುವಂಥ ಒಂದು ಪುಸ್ತಕವನ್ನು ಓದೋದಿರಬಹುದು. ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ನೀವು ತೊಡಗಿಸ್ಕೊಳ್ಳೋದನ್ನು ನಾನು ಹೇಳ್ತೀನಿ. ಚಿಕಿತ್ಸಾ ಸಮಯದಲ್ಲಿ ಏನಾದರೂ ತೊಂದರೆ ಆಗಬಹುದಾ, ಹೇಗೆ? ಇಲ್ಲಿವರೆಗಿನ ನನ್ನ ಪ್ರಾಕ್ಟೀಸ್ನಲ್ಲಿ ಚಿಕಿತ್ಸಾ ಸಮಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಅಂತ ಆಗಿಲ್ಲ. ಆಗಬಹುದಾ ಅಂತಂದಾಗ ಸೆಲ್ಫ್ ಮೆಡಿಕೇಷನ್ ನೀವೇನೇ ಮಾಡ್ತಿದ್ರು ಡಾಕ್ಟ್ರ್ ಹತ್ರ ಹೇಳಬೇಕು. ಎಷ್ಟೋ ಬಾರಿ ಮನೆ ಮದ್ದು ಅಂತ ಮಾಡ್ತಾರೆ. ಇತ್ತೀಚೆಗೆ ಸೋರೆಕಾಯಿ ಜ್ಯೂಸ್ ಕುಡಿಯುವಂಥದ್ದಿರಬಹುದು ಅಥವಾ ಇನ್ಯಾವುದೋ ಕಷಾಯ ಮಾಡುವಂಥದ್ದಿರಬಹುದು. ನಾವು ಕೊಡುವ ಔಷಧಿಗಳಿಗೂ ಅದರೊಟ್ಟಿಗೂ ಹೆಚ್ಚು ಕಡಿಮೆ ಆಗಬಹುದು. ಆದ್ದರಿಂದ ನೀವು ಆ ಥರ ಏನೇ ಮನೆ ಮದ್ದಾಗಿರಬಹುದು, ನೀವೇನೇ ವ್ಯತ್ಯಾಸಗಳನ್ನು ಮಾಡ್ತಿದ್ರು ನಮಗೆ ಅದು ಮೊದಲು ತಿಳಿಸಿ ಅದನ್ನು ಮುಂದುವರಿಸಿ. ಈ ಗೂಗಲ್ ನೋಡ್ಕೊಂಡು ಬರುವಂಥ ಪೇಷಂಟ್ಸ್ ಇರ್ತಾರೆ ಅಂತ ಅಂದರೆ ಅದು ಅವರನ್ನು ಹೇಗೆ ನೀವು ಎದುರಿಸ್ತೀರಾ? ಇಲ್ಲ, ಹೆದರಿಕೆ ಖಂಡಿತ ಎದುರಿಸೋದಿಲ್ಲ. ಅವರೇನೇ ಔಷಧಿಗಳನ್ನು ಅವರೇ ಸಜೆಸ್ಟ್ ಮಾಡ್ತಾರೆ, ಅವರೇನೇ
ಚಿಕಿತ್ಸೆಯನ್ನು ಇದು ಮಾಡ್ತಾರೆ, ಅದನ್ನು ಹೇಗೆ ಇದು ಮಾಡ್ತೀರಾ? ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಪೇಷಂಟ್ ಬಂದವರು ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತಾರೆ. ನಾವು ಏನು ಮಾಡ್ತೇವೆ ಅಂತ ನಾನು ಎಷ್ಟೋ ಸಲ ಅದನ್ನು ಹೇಳಿದ್ದೀನಿ. ಆಯುರ್ವೇದವನ್ನು ಪರೀಕ್ಷೆ ಮಾಡಲಿಕ್ಕೆ ಬರಬೇಡಿ. ಆಯುರ್ವೇದ ಇವತ್ತು ನಿನ್ನೆದಲ್ಲ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥದ್ದು. ಇವತ್ತಿಗೂ ಕೂಡ ಇಟ್ ಹ್ಯಾಸ್ ಸ್ಟುಡ್ ದ ಟೆಸ್ಟ್ ಆಫ್ ಟೈಮ್ ಅಂತ ನಾವೇನು ಹೇಳ್ತೇವಲ್ಲ ಅಂಥದ್ದು. ನಮ್ಮಿಂದ ತಪ್ಪಾಗಬಹುದು, ಆಯುರ್ವೇದದಿಂದ ತಪ್ಪಾಗಲ್ಲ, ನಮ್ಮಿಂದ ತಪ್ಪಾಗಬಹುದು, ನಾವು ಅರ್ಥೈಸ್ಕೊಳ್ಳೋ ರೀತಿ ತಪ್ಪಾಗಬಹುದು. ಈ ಗೂಗಲ್ ಅಥವಾ ಯೂಟ್ಯೂಬ್ ಪೇಷಂಟ್ಸ್ ಅಂತ ಬಂದಾಗ ದಯವಿಟ್ಟು ನಿಮಗೆ ಎಷ್ಟೇ ಒಳ್ಳೆಯದು ಆಯುರ್ವೇದದಲ್ಲಿ ಇದು ಒಳ್ಳೆಯದು ಅಂದ ತಕ್ಷಣ ನಿಮ್ಮ ಪ್ರಕೃತಿಗೆ ಒಳ್ಳೆಯದಾ, ನಿಮ್ಮ ಕಾಲ ಅಥವಾ ನೀವಿರೋ ದೇಶಕ್ಕೆ ಒಳ್ಳೆಯದಾ ಅನ್ನೋದನ್ನು ತಿಳ್ಕೊಂಡು ದಯವಿಟ್ಟು ಮಾಡಿ. ಆಮೇಲೆ ಯಾವುದನ್ನೂ ಕೂಡ ಒಂದು ಮಂಡಲಕ್ಕಿಂತ ಜಾಸ್ತಿ ಮಾಡುವ ಹಾಗಿಲ್ಲ. 45 ಅಥವಾ 48 ದಿನಗಳಿಗಿಂತ ಹೆಚ್ಚು ಮಾಡಲಿಕ್ಕಿಲ್ಲ. ಸೊ ತರಕಾರಿ ಒಳ್ಳೆಯದ ಹೌದು, ಹಣ್ಣು ಒಳ್ಳೆಯದ ಹೌದು, ಬಟ್ ಅವುಗಳ ರಸ ಸೇವನೆ ಎಷ್ಟು ಒಳ್ಳೆಯದು, ಕೆಲವು ಸಲ ಅದು ತಪ್ಪುಗಳಾಗತ್ತೆ. ನಿಮಗೆ ಎಂಥ ಸಿಲ್ಲಿ ಅಂತ ಅನಿಸುವಂಥ ಪ್ರಶ್ನೆಗಳನ್ನು ಸಹ ನಮ್ಮ ಹತ್ರ ಕೇಳಿ, ನಾವು ಖಂಡಿತ ಉತ್ತರ ಕೊಡ್ತೀವಿ. ನಮ್ಗೆ ಖಂಡಿತ ಬೇಜಾರಾಗಲ್ಲ. ಬಟ್ ದಯವಿಟ್ಟು ನೀವಾಗೆ ಅದು ಒಳ್ಳೆಯದಂತೆ ಇದು ಒಳ್ಳೆಯದಂತೆ ಅಂತ ಮಾಡಬೇಡಿ. ಹರ್ಬಲ್ ಅಂತ ಬಹಳಷ್ಟು ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಹರ್ಬಲ್ ಜ್ಯೂಸು, ಹರ್ಬಲ್ ಜಾಮ್ ಅಂತ. ಅವುಗಳ ಬಳಕೆ ಎಷ್ಟರ ಮಟ್ಟಿಗೆ ನಿಮ್ಮ ದೇಹಕ್ಕೆ ಅದು ಸೂಕ್ತವ ಅನ್ನೋದನ್ನು ನಿಮ್ಮ ಡಾಕ್ಟರ್ ಹತ್ರ ಕೇಳಿ, ಒಬ್ಬ ಆಯುರ್ವೇದ ತಜ್ಞ ವೈದ್ಯರನ್ನು ಕೇಳಿಬಿಟ್ಟು ದಯವಿಟ್ಟು ಸೇವನೆ ಮಾಡಿ. ನೀವೇ ವೈದ್ಯರಾಗುವುದು ಬೇಡ. ಇಲ್ಲಿ ಪಥ್ಯ ಅಪಥ್ಯಗಳ ಬಗ್ಗೆ ಸುಮಾರು ಹೇಳಿದ್ರಿ. ನಿಜವಾಗಿ ಯಾವುದು ಪಥ್ಯ ಯಾವುದು ಅಪಥ್ಯ ನಮಗೆ ಅಂತ ನಿರ್ಧರಿಸೋದು ಡಾಕ್ಟರ್ ನಿರ್ಧರಿಸ್ಬೇಕೋ ನಾವು ನಿರ್ಧರಿಸ್ಬೇಕೋ? ಹೇಗೆ ಆದರ್ಶವಾದ ಜೀವನ ಶೈಲಿ ಅಂಥೇಳಿ ಇದೆಯಾ ನಿಜವಾಗಿ? ಹೇಗೆ ನಮ್ಮ ದಿನನಿತ್ಯ ಯಾವ ರೀತಿ ನಡ್ಕೊಳ್ಬೇಕು ನಾವು? ಈ ಬಗ್ಗೆ ಒಂದಷ್ಟು ಹೇಳಿ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಒಂದು ಅಂದರೆ, ಈಗ ನಿಮಗೆ ಯಾವುದೋ ಒಂದು ವಸ್ತು ಅಥವಾ ಒಂದು ಹಣ್ಣು ಒಂದು ತರಕಾರಿನೋ ಬಹಳ ಇಷ್ಟ ಅನ್ನೋದು ಇರಬಹುದು. ನಿಮ್ಮ ದೇಹಕ್ಕೆ ಅದು ಸೂಕ್ತನಾ ಇಲ್ವಾ ಅನ್ನೋದನ್ನು ನಾನು ಹೇಗೆ ಹೇಳ್ತೀನಿ ಅಂದರೆ, ಯಾವ ತರಕಾರಿ ಯಾವ ಹಣ್ಣು ಯಾವ ಸೊಪ್ಪನ್ನು ಪೂರ್ತಿ ಬಿಟ್ಟು ಬಿಡಬೇಡಿ. ಅದರ ಬದಲು ವಾರಕ್ಕೆ 2 ಅಥವಾ 3 ವಿಧವಾದ ತರಕಾರಿಗಳು ಹಣ್ಣುಗಳು ಅಂತ ಇಟ್ಕೊಳ್ಳಿ. ಈ ತರಕಾರಿಗಳನ್ನು ಮಾತ್ರ ವಾರಕ್ಕೆ 2-3 ಥರದ್ದು ಮಾಡಿಕೊಳ್ಬಹುದು. ರೊಟೇಷನ್ ಮೆಥಡ್ ಈಸ್ ಆಲ್ವೇಸ್ ಬೆಸ್ಟ್. ಇವತ್ತು ನಾನೇನೋ ಒಂದು ಮಾಡಿದೆ, ಮಾರನೇ ದಿನಕ್ಕೆ ಬೇರೆ ತರಕಾರಿ, ಅದರ ಮಾರನೇ ದಿನಕ್ಕೆ ಬೇರೆ ತರಕಾರಿ. ಅಥವಾ ಇವತ್ತು ದೋಸೆ ಮಾಡಿದೆ, ನಾಳೆ ಉಪ್ಪಿಟ್ಟು ಮಾಡಿದೆ, ನಾಡಿದ್ದು ಇನ್ನೇನು ಅವಲಕ್ಕಿ ಮಾಡಿದೆ. ಇದರಿಂದ ದೇಹಕ್ಕೆ ಹೆಚ್ಚಿನ ಸಮಸ್ಯೆ ಆಗಲ್ಲ. ಯಾವುದೇ ಒಂದೇ ರೀತಿಯ ತರಕಾರಿ ಅಥವಾ ನಾನ್ ವೆಜಿಟೇರಿಯನ್ ಫುಡ್ಡನ್ನು ಉಪಯೋಗಿಸಬೇಡಿ. ಇದು ಒಂದು ಜನರಲ್ ಲೈನ್ ಆಫ್ ಪಥ್ಯ ಅಂತ ಹೇಳಬಹುದು. ಇನ್ನು ಕೆಲವೊಂದು ಬಾರಿ ದೇಹ ತನಗೆ ಬೇಕಿದ್ದದನ್ನು ತಾನೇ ಕೇಳುತ್ತೆ. ಕೆಲವರಿಗೆ ಸಡನ್ನಾಗಿ ಈ ಕ್ರೇವಿಂಗ್ಸ್ ಅನ್ನೋದು, ಬಯಕೆ ಅನ್ನೋದು ನಾವು ಕೇವಲ ಗರ್ಭಿಣಿಯರಿಗೆ ಮಾತ್ರ ಅಂತ ಮಾಡಿಬಿಟ್ಟಿದ್ದೀವಿ. ಇಲ್ಲ, ದೇಹಕ್ಕೆ ಬೇಕಾದರೆ ಅದು ಖಂಡಿತ ಕೇಳುತ್ತೆ. ಆವಾಗ ಕಿವಿ ಕೊಡಿ. ಇವತ್ತು ನನಗೆ ಏನೋ ಒಂದು ಸಿಹಿ ಪದಾರ್ಥ ತಿನ್ಬೇಕು ಅನ್ನಿಸ್ತದೆ, ಯಾವುದೋ ಬೇಕ್ರಿಗೆ ಹೋಗೋ ಯಾವುದೋ ಒಂದು ಸ್ವೀಟ್ ಅಂಗಡಿಗೆ ಹೋಗೋ ತರಬೇಡಿ. ಮನೇಲಿ ಒಂದು ಪಾಯಸ ಮಾಡಿ, ಮನೆಯಲ್ಲೇ ಹೋಳಿಗೆ ಮಾಡಿ, ಯಾವುದು ಸುಲಭ ಆಗುತ್ತೋ ಒಂದು ಹಲ್ವಾ ಮಾಡಿ ಅದನ್ನು ಉಪಯೋಗಿಸಿ. ಅವತ್ತು ನಿಮ್ಮ ದೇಹಕ್ಕೆ ಇವತ್ತು ನನಗೆ ಬೇಕಿತ್ತು ನಾನು ತಿಂದೆ ಅನ್ನುವಂಥ ಒಂದು ತೃಪ್ತಿ ಇರಬೇಕು. ಯಾವತ್ತು ತೃಪ್ತಿ ಎಲ್ಲಿ ಬರುತ್ತೋ ಅದು ಪಥ್ಯ ಆಗುತ್ತೆ. ಇನ್ನು ಕೆಲವು ಬಾರಿ ಇಲ್ಲಿ ಒಂದೇ ಒಂದು ಡಿಸ್ಕ್ಲೇಮರ್ ಅಂದರೆ, ನಮಗೆ ಇಷ್ಟ ಇಲ್ಲದೆ ಇರೋದನ್ನು ನಾವು ಕಂಟಿನ್ಯೂಸ್ ಮಾಡ್ತಾ ಹೋದರೆ ಅದು ಸಾಮ್ಯ ಅನ್ನೋವಂಥ ಕಾನ್ಸೆಪ್ಟಿಗೆ ಬಂದು ಅದು ದೇಹಕ್ಕೆ ಒಗ್ಗುತ್ತೆ, ಬಟ್ ಅದು ಪಥ್ಯ ಆಗಿ ಬರಲ್ಲ. ಸೊ ಡಾಕ್ಟ್ರನ್ನೇ ಕೇಳಬೇಕಾಗಿಲ್ಲ. ಎಲ್ಲ ತರಕಾರಿಗಳನ್ನು ಹಣ್ಣುಗಳನ್ನು ನಿಯಮಿತವಾಗಿ ಬದಲಾಯಿಸ್ತಾ ಉಪಯೋಗಿಸಿ ರೊಟೇಷನ್ ಮೆಥಡಲ್ಲಿ. ಹಣ್ಣುಗಳನ್ನು ಆದಷ್ಟು ಸೀಸನಲ್ ಬಳಸಿ. ಇವತ್ತಿನ ಕಾಲಕ್ಕೆ ಎಲ್ಲ ಹಣ್ಣು ಯಾವಾಗಲೂ ಸಿಗುತ್ತೆ, ಬಟ್ ಆಯಾ ಋತುಗಳಲ್ಲಿ ಬರುವಂಥದ್ದನ್ನು ಆಯಾ ಋತುಗಳಲ್ಲೇ ಉಪಯೋಗಿಸುವಂಥದ್ದು. ಅವುಗಳಲ್ಲಿರುವ ಸತ್ವ ಬಹಳಷ್ಟು ಜಾಸ್ತಿ ಇರುತ್ತೆ. ಸೊ ಅದನ್ನು ಉಪಯೋಗಿಸುವಂಥದ್ದು ಮಾಡಿ. ಕೇವಲ ಇಂಥದ್ದೇ ತಿನ್ನಬೇಕಂತಿಲ್ಲ, ಬಟ್ ಎಲ್ಲ ಹೃದ್ರೋಗದಲ್ಲೂ ಅತ್ಯಂತ ಪಥ್ಯವಾಗಿ ಹೇಳುವಂಥದ್ದು ದಾಳಿಂಬೆ. ಸೊ ದಾಡಿಮ ಅಂತ ನಾವೇನು ಆಯುರ್ವೇದದಲ್ಲಿ ಹೇಳ್ತಾರೆ, ದಾಡಿಮ ಇಸ್ ಹೃದಯಕ್ಕೆ ತುಂಬ ಬೇಕಾಗಿರುವಂಥದ್ದು, ಹೃದಯಕ್ಕೆ ಬಲ ಕೊಡುವಂಥದ್ದು, ಇಷ್ಟವಾಗಿರುವಂಥದ್ದು ದಾಳಿಂಬೆ. ಸೊ ಅದನ್ನು ನೀವು ಉಪಯೋಗಿಸಬಹುದು. ಕಂಟಿನ್ಯೂಸ್ ಆಗಿ ಬೇಡ, ವಾರದಲ್ಲಿ 1 ದಿನ 2 ದಿನ ಹೀಗೆ ಉಪಯೋಗಿಸಬಹುದು. ದಾಳಿಂಬೆಲಿ 2 ವೆರೈಟಿ ಇದೆ. ಸೌತ್ ಇಂಡಿಯಾದಲ್ಲಿ ಸಿಗುವಂಥದ್ದು ಸಿಹಿ ಇದೆ, ಹೌದು. ಆದರೆ ನಾರ್ತ್ ಇಂಡಿಯಾದಲ್ಲಿ ಸಿಗುವಂಥದ್ದು ತುಂಬ ಹುಳಿ ಇರುತ್ತೆ. ಅದರ ಪುಡಿಯನ್ನೇ ಹುಳಿಯಾಗಿ ಯೂಸ್ ಮಾಡ್ತಾರೆ ಅಡುಗೆಯಲ್ಲಿ. ಹೌದು. ಯಾವುದು ಒಳ್ಳೆಯದು? ಆಯಾ ಪ್ರದೇಶಕ್ಕೆ ತಕ್ಕ ಹಾಗೆ ಖಂಡಿತ ಅದು ಒಳ್ಳೆಯದೇ. ಅಲ್ಲಿ ಅಮ್ಲರಸ ಪ್ರಧಾನವಾಗಿ ಬೇಕು, ಯಾಕಂದರೆ ಅಲ್ಲಿ ಶೀತ ಪ್ರಧಾನವಾದ ದೇಶ ಆಗುತ್ತೆ. ನೀವು ಸೌತ್ ಇಂಡಿಯಾ ಅಂತ ನಮ್ಮ ಕಡೆಗೆ ಬಂದಾಗ ಇಲ್ಲಿ ಉಷ್ಣ ಪ್ರಧಾನವಾದ ದೇಶಗಳು ಬರುತ್ತೆ. ಹಾಗಾಗಿ ಇಲ್ಲಿ ಮಧುರ ರಸ ಪ್ರಧಾನವಾಗಿರುವಂಥದ್ದೇ ಬರುವಂಥದ್ದು. ದೇವರು ಕೊಟ್ಟಿದ್ದಾರೆ, ಆಯಾ ಪ್ರದೇಶಕ್ಕೆ ತಕ್ಕನಾದ ತರಕಾರಿ ಹಣ್ಣುಗಳನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಬಳಕೆ ಉತ್ತಮ. ನಾನು ಎಲ್ಲದರಲ್ಲೂ ಆ್ಯಪಲ್ಲೇ ಬಳಸಬೇಕಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲಿ ನಿಮಗೆ ಸಿಗುವಂಥದ್ದು ಏನಿದೆಯೋ ಅದನ್ನು ಬಳಕೆ ಖಂಡಿತ ಮಾಡಬಹುದು. ಯಾವುದೇ ರೀತಿ ಸ್ಟಿಕ್ ಆನ್ ಆಗಬೇಡಿ. ಇನ್ನೊಂದು,
ಇತ್ತೀಚೆಗೆ ಒಂದು ಈ ಫುಡ್ ಪ್ರೆಪ್ ಅಂತ ಒಂದು ಬಂದಿದೆ. ಒಂದು ವಾರ ಆಗುವಷ್ಟು ದೋಸೆ ಹಿಟ್ಟು ಮಾಡೋದು, ಇಡ್ಲಿ ಹಿಟ್ಟು ಮಾಡೋದು, ಇದನ್ನು ಖಂಡಿತ ಮಾಡಬೇಡಿ. ಇದು ಅಪತ್ಯ. ಅದರಲ್ಲೇ ಇಡ್ಲಿ ಮಾಡೋದು, ಅದರಲ್ಲೇ ದೋಸೆ ಮಾಡೋದು ಫ್ರಿಡ್ಜ್ ಅಂತ ಬಂದ್ಬಿಟ್ಟಿದೆ. ಹೌದು, ಒಂದು ವಾರ. ಸೊ ಇದು ಸಮಸ್ಯೆ ಆಗತ್ತೆ, ಉದ್ದು ವಾತಕರ. ಹಾಗಾಗಿ ಇದು ಸಮಸ್ಯೆ ಆಗತ್ತೆ. ಒಂದು ದಿನ ಮ್ಯಾಕ್ಸಿಮಮ್ 2 ದಿನಕ್ಕೆ ಮುಗಿಸ್ಲೇಬೇಕು. ಒಂದು ದಿನಾನೇ ಫರ್ಮೆಂಟೆಡ್ ಅಂತ ಏನಿದೆ, ಒಂದೇ ದಿನ ಅದಕ್ಕಿರುವಂಥದ್ದು ಕಾಲಾವಕಾಶ, ಆದಷ್ಟು ಅಷ್ಟರಲ್ಲೇ ಮುಗಿಸಿದ್ರೆ ಅದು ಪಥ್ಯ ಆಗುತ್ತೆ. ವ್ಯಾಯಾಮದ್ದು ನಾನು ವಿಶೇಷವಾಗಿ ಹೇಳಲೇಬೇಕು. ಅತಿ ವ್ಯಾಯಾಮವನ್ನು ಸರ್ವ ಕಡೆಗಳಲ್ಲೂ ವರ್ಜನ ಮಾಡಬೇಕು, ಅಂದರೆ ವರ್ಜಯೇತ್ ಅಂತ ಹೇಳ್ತಾರೆ. ಅತಿ ವ್ಯಾಯಾಮದಂಥ ಬಹಳಷ್ಟು ಸಮಸ್ಯೆಗಳಾಗತ್ತೆ. ಕಡೆಯಲ್ಲಿ ಹೃದಯಾಘಾತ ಆಗಿ ಸಾವನ್ನಪ್ಪುವಂಥ ಇನ್ಸ್ಟೆನ್ಸಸ್ ಕೂಡ ಆಗುತ್ತೆ. ಸೊ ವ್ಯಾಯಾಮ ನಿರ್ದಿಷ್ಟ ರೀತಿಯಲ್ಲೇ ನಿರ್ದಿಷ್ಟ ಅವಧಿಗೆ ಮಾತ್ರ ಮಾಡಬೇಕು. ಅದರಲ್ಲೂ ಕೂಡ ನಮ್ಮಲ್ಲಿ ಹೇಳುವಂಥದ್ದು, ಈ ನಮ್ಮ ಹಣೆಯ ಮೇಲೆ ಬೆವರು ಬರಲಿಕ್ಕೆ ಶುರುವಾದ ಕೂಡಲೇ ನಿಲ್ಲಿಸಬೇಕು ಅನ್ನೋದಿದೆ. ಸಮ್ಮರ್ ಟೈಮಲ್ಲಿ ಇದು ಬೇಗ ಆಗುತ್ತೆ. ಸೊ ಅವಾಗೇನು, ಮೇಲುಸಿರು ಬರುವ ಮುಂಚೆ ನಾವು ವ್ಯಾಯಾಮವನ್ನು ನಿಲ್ಲಿಸಬೇಕು ಅಂತಿದೆ. ಹಾಗಂದರೆ ಡಾಕ್ಟ್ರ್ ಇವತ್ತು ನನಗೆ 10 ಹೆಜ್ಜೆ ನಡೆಯೋಕ್ಕಾಯಿತು, ಇಲ್ಲ, ನಿಧಾನಕ್ಕೆ ನಮ್ಮ ಸಾಮ್ಯತೆಯನ್ನು ನಾವು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಒಟ್ಟಾರೆಯಾಗಿ ನಾವು ಮಾಡಿಬಿಡ್ತೀವಪ್ಪ, ಇವತ್ತಿಂದ ಶುರು ಮಾಡಿದೆ ನಾನು ಇಷ್ಟು ಕಿಲೋಮೀಟ್ರ್ ಓಡ್ತೀನಿ ಅನ್ನೋ ವ್ಯಾಯಾಮ ಬೇಡ. ಅತಿ ವ್ಯಾಯಾಮವನ್ನು ವರ್ಜನೆ ಮಾಡಿ. ಊಟ ಆದ ನಂತರ ಯಾವುದೇ ರೀತಿ ವ್ಯಾಯಾಮ ಮಾಡಲಿಕ್ಕಿಲ್ಲ. ಹೊಟ್ಟೆ ಹಗುರವಾಗಿರಬೇಕು, ಮಲವಿಸರ್ಜನೆ ಆಗಿರಬೇಕು, ಆವಾಗ ಮಾತ್ರ ವ್ಯಾಯಾಮ ಪಥ್ಯವಾಗತ್ತೆ. ಈ ಶುಗರು, BP ಮುಂತಾದವೆಲ್ಲ ಜೀವನ ಶೈಲಿಯ ರೋಗಗಳು ಅಂತ ಹೇಳ್ತಾರೆ. ನಮ್ಮ ಜೀವನ ಶೈಲಿ ಸರಿಯಾಗಿ ಇರುವಂಥದ್ದು ಯಾವುದು? ಐಡಿಯಲ್ ಲೈಫ್ ಸ್ಟೈಲ್ ಅಂತ ನಾನು ಹೇಳಿದೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸನ್ನು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಲೇ ಕರೆಯೋದು. ಸೊ ಹಿಂದೆ ಹೇಳಿದಾಗೆ ಮೂಲಭೂತ ಕಾರಣಗಳೇನು? ಆಹಾರ, ವಿಹಾರ ಅಥವಾ ವ್ಯಾಯಾಮ, ನಮ್ಮ ಓಡಾಟ, ಆ್ಯಂಡ್ ಕಡೆಯದಾಗಿ ಮಾನಸಿಕ ಕಾರಣಗಳು. ಸೊ ಈ ಐಡಿಯಲ್ ಲೈಫ್ ಸ್ಟೈಲ್ ಅಂತ ಬಂದಾಗ ಈ ಮೂರಲ್ಲೂ ಕೂಡ ಮಧ್ಯಮ ಮಾರ್ಗವನ್ನು ಅನುಸರಿಸಬೇಕು. ಸೊ ಎಲ್ಲದರಲ್ಲೂ ಸರ್ವಧರ್ಮೇಶು ಮಧ್ಯಮಾಮ್ ಅಂತ ಹೇಳ್ತಾರೆ. ಧರ್ಮ ಅಂದ ಕೂಡಲೇ ರಿಲಿಜಿಯನ್ ಅಲ್ಲ, ನಾವು ಆಚರಿಸುವಂಥ ಎಲ್ಲ ಕ್ರಿಯೆಗಳಲ್ಲೂ ಕೂಡ ಮಧ್ಯಮ ಮಾರ್ಗ ಇರಬೇಕು. ಹೆಚ್ಚು ಹೊಟ್ಟೆ ಬಿರಿಯುವಷ್ಟು ಊಟ ಮಾಡದೇ ಇರುವಂಥದ್ದು, ಹಸಿವೆ ಇದ್ದಾಗ ಊಟ ಮಾಡುವಂಥದ್ದು, ಇವೆಲ್ಲವೂ ಮಧ್ಯಮ ಮಾರ್ಗನೇ ಆಗುತ್ತೆ. ನಮ್ಮ ದೇಹಕ್ಕೆ ಒಗ್ಗುವಂತಹ ವ್ಯಾಯಾಮ ಮಾಡುವಂಥದ್ದು, ನಮ್ಮ ಮನಸ್ಸಿಗೆ ಒಗ್ಗುವಂಥ ದೇವತಾ ಆರಾಧನೆ ಇರಬಹುದು ಅಥವಾ ಪುಸ್ತಕ ಓದುವಿಕೆ ಇರಬಹುದು. ಅದು ಆಯಾ ಇಂಡಿವಿಜುವಲಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ನಾವು ಯಾವುದನ್ನು ಹೀಗೆ ನಿರ್ದಿಷ್ಟವಾಗಿ ಮಾಡಿ ಅಂತ ಹೇಳಲ್ಲ. ಕೆಲವು ರೋಗಗಳಲ್ಲಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಚರಕ ಸಂಹಿತೆಯಲ್ಲಿ ಜ್ವರ ರೋಗದ ಬಗ್ಗೆ ಹೇಳುವಾಗ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ಅಂತ ಹೇಳ್ತಾರೆ. ಇನ್ನು ಒಂದಿಷ್ಟು ಜನ ಪುಣೆಯಲ್ಲಿ ಒಂದು ರಿಸರ್ಚ್ ಆಯಿತು, ಈ ವಿಠ್ಠಲ ಅನ್ನುವಂಥ ಒಂದು ಉಚ್ಚಾರಣೆಯಿಂದ ಹೃದಯಕ್ಕೆ ಬಹಳಷ್ಟು ಬಲವರ್ಧನೆ ಆಗುತ್ತೆ ಅಂತ. ಅಲ್ಲ, ಅದು ಅದರ ಜೊತೆಯಲ್ಲಿ ವಾರಕರಿಯಲ್ಲಿ ಯಾವ ರೀತಿ ಇರುತ್ತೆ ಅಂತಂದರೆ, ನಡ್ಕೊಂಡು ಬರ್ತಾರೆ ಅಷ್ಟು ಕಾಲ, ದಿನಕ್ಕೆ ಸುಮಾರು, ಅಂದರೆ ಇದಲ್ಲ ವಾಕಿಂಗ್ ಅಂತಂದರೆ ಅರ್ಧ ಗಂಟೆ, ಅದು ಅವರು ದಿನವಿಡೀ ನಡೀತಾರೆ. ಹೌದು ಹೌದು, ಆ ರೀತಿಯ ಎಕ್ಸ್ಟ್ರೀಮ್ ಅವರ ದೇಹ ಅದಕ್ಕೆ ಕಂಡೀಷನ್ ಆಗಿರುತ್ತೆ. ಸೊ ಇದು ಅಂದರೆ ಈ ರಿಸರ್ಚಲ್ಲಿ ಒಂದಿಷ್ಟು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರುವಂತಹ ಪೇಷಂಟಲ್ಲಿ ಈ ವಿಠ್ಠಲ ಅಂತ ಉಚ್ಚಾರಣೆ ಮಾಡಿಸುವಂಥದ್ದನ್ನು ಮಾಡಿದರು ಆ್ಯಕ್ಟಿವಿಟಿಯಾಗಿ. ಸೊ ಅವರಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ಕಂಡಿದೆ. ಹಾಗಾಗಿ ಆಯಾ ಪ್ರದೇಶದಲ್ಲಿ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಸರ್ವಧರ್ಮೇಶು ಮಧ್ಯಮಾಮ್ ಅನ್ನೋದನ್ನು ಆಚರಿಸ್ಕೊಂಡು ಬಂದರೆ ಅದೇ ಐಡಿಯಲ್ ಲೈಫ್ ಸ್ಟೈಲ್ ಆಗತ್ತೆ. ನಿಮ್ಮ ಪೂರ್ವಜರ ಅಥವಾ ನಿಮ್ಮ ಅಭ್ಯಾಸದ ಆಹಾರ ಪದ್ಧತಿ ಇವುಗಳನ್ನೇ ಅನುಸರಿಸ್ಕೊಂಡು ಹೋಗಿ, ಪಥ್ಯ ವಿಚಾರ ಬಂದಾಗ, ಚಿಕಿತ್ಸೆ ಅನ್ನೋ ವಿಚಾರ ಬಂದಾಗ ತಜ್ಞ ವೈದ್ಯರಲ್ಲಿ ಮಾತನಾಡಿ ನಿಮ್ಮ ಪಥ್ಯದ ಎಷ್ಟೋ ಬಾರಿ ತಪ್ಪುಗಳನ್ನು ನಾವು ಅಳವಡಿಸ್ಕೊಂಡಿರ್ತೀವಿ, ಅದನ್ನು ಸರಿ ಮಾಡ್ಕೊಳ್ಳಿ, ಅದು ಪಥ್ಯ ಆಗುತ್ತೆ. ಐಡಿಯಲ್ ಲೈಫ್ ಸ್ಟೈಲ್ ಅಂದಾಗ ಇಷ್ಟು ಬರುತ್ತೆ. ಮಾನಸಿಕ ನಿಧಾನಗಳ ಕಡೆ ಗಮನ ಹರಿಸಿ ಸ್ಟ್ರೆಸ್ಸನ್ನು ಕಮ್ಮಿ ಮಾಡುವಂಥ ವಿಧಾನಗಳನ್ನು ನೀವು ಹುಡ್ಕೊಳ್ಬೇಕಾಗತ್ತೆ. ಎಷ್ಟೋ ಸಲ ನಿಯಮಿತ ಪ್ರಾಣಾಯಾಮ ಮತ್ತು ಯೋಗ ಬಹಳಷ್ಟು ಹೆಲ್ಪ್ ಆಗುತ್ತೆ. ಸೊ ಇದನ್ನು ಒಂದು ರೀತಿಯಾಗಿ ಇಟ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ತುಂಬ ಆಗುತ್ತೆ. ಸೊ ಆದಷ್ಟು ಸಣ್ಣ ವಯಸ್ಸಿನವರು ಇದನ್ನು ಯಾರು ಕೆಳಗಿರ್ತೀರ ಅದರಿಂದ ಸ್ವಲ್ಪ ವಿಮುಖರಾಗುವಂಥದ್ದು ಕೂಡ ಪಥ್ಯ ಆಗುತ್ತೆ. ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರ, ಖಂಡಿತ, ಅಥವಾ ಅದಕ್ಕೊಂದು ಟೈಮ್ ಮಾಡಿಕೊಂಡು ಟೈಮ್ ಲಿಮಿಟ್ ಆಗಿರಬಹುದು. ಇದು 2 ಇದೆ ಇಲ್ಲಿ. ಒಂದು ಕಾಯಿಲೆ ಬರದ ಹಾಗೆ ನೋಡ್ಕೊಳ್ಳುವಂಥದ್ದು, ಕಾಯಿಲೆ ಬಂದ ಮೇಲೆ ನೋಡುವಂಥ ಚಿಕಿತ್ಸೆ. ಅದೇ ರೀತಿ ಕಾಯಿಲೆ ಬರದ ಹಾಗೆ ಜೀವನ ಶೈಲಿ. ಹೌದು. ಆಮೇಲೆ ಬಂದ ಮೇಲೆ ಯಾವ ರೀತಿ, ಅದ್ರ ಬಗ್ಗೆ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್.
ಸೊ ಬರದೇ ಇರುವಂಥದ್ದನ್ನು ನೋಡ್ಕೊಳ್ಳೋ ಅಂಥದ್ದೇ ಆಯುರ್ವೇದದಲ್ಲಿ ಹೇಳಿರುವಂತಹ ದಿನಚರ್ಯ, ಋತುಚರ್ಯ ಮತ್ತು ಆಚಾರ ರಸಾಯನ ಅನ್ನುವ ಕಾನ್ಸೆಪ್ಟ್ಗಳು. ದಿನಚರ್ಯ ಅಂತಂದಾಗ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಮಾಡಬೇಕಾಗಿರುವಂಥ ಒಂದಿಷ್ಟು ಕೆಲಸಗಳಾಗಿರುತ್ತೆ. ಅದರಲ್ಲಿ ಎದ್ದು ಕೂಡಲೇ ಹಲ್ಲುಜ್ಜೋದ್ರಿಂದ ಹಿಡಿದು ಹೇಳಿರುವಂಥದ್ದು ಇದು ಚರಕ ಸಂಹಿತೆಯಲ್ಲಾಗಲಿ ಅಷ್ಟಾಂಗದಲ್ಲಾಗಲಿ ಹೇಳಿರುವಂಥದ್ದು. ಎದ್ದು ಕೂಡಲೇ ನೀವು ಯಾವ ಟೊಂಗೆಯಿಂದ ಹಲ್ಲುಜ್ಜಬೇಕು, ನಿಮ್ಮ ಟೂತ್ಪೇಸ್ಟ್ನಲ್ಲಿ ಏನಿರಬೇಕು ಅಂತ ಚರಕ ಸಂಹಿತೆಯಲ್ಲಿ ಹೇಳಾಗಿತ್ತು, ಈಗ ಹೇಳುವಂಥದ್ದಲ್ಲ. ಸೊ ಅದರಿಂದ ಹಿಡಿದು ರಾತ್ರಿ ಮಲಗೋ ತನಕ ನಿಮ್ಮ ವ್ಯಾಯಾಮ ಇರಬಹುದು, ನಿತ್ಯ ಅಭ್ಯಂಗ ಅಂದರೆ ಎಣ್ಣೆ ಹಚ್ಕೊಳ್ಳೋದಿರಬಹುದು, ಸ್ನಾನದ ಕುರಿತಾಗಿ, ವ್ಯಾಯಾಮದ ಕುರಿತಾಗಿ ಎಲ್ಲವನ್ನೂ ಹೇಳಿರುವಂಥದ್ದು ದಿನಚರ್ಯ. ಇದು ದಿನದ್ದಾದರೆ ಋತುಗಳ ಆಯಾಮದಲ್ಲಿ ಹೇಳಿರುವಂಥದ್ದು ಋತುಚರ್ಯ. ಆಯಾ ಋತುವಿಗೆ ತಕ್ಕ ಬದಲಾವಣೆಗಳನ್ನ ನಾವು ಏನು ಮಾಡ್ಕೋಬೇಕು. ಉಷ್ಣಕಾಲದಲ್ಲಿ ಸಮ್ಮರಲ್ಲಿ ಮಾಡುವಂಥದ್ದನ್ನು ನಾವು ಶೀತಕಾಲದಲ್ಲಿ ಮಾಡಲಿಕ್ಕಾಗೋದಿಲ್ಲ, ಶೀತಕಾಲದಲ್ಲಿ ಮಾಡಿದ್ದನ್ನು ನಾವು ಉಷ್ಣಕಾಲದಲ್ಲಿ ಮಾಡುವ ಹಾಗಿಲ್ಲ. ಸೊ ಈ ಒಂದು ಬದಲಾವಣೆಗಳು ಋತುಚರ್ಯದಲ್ಲಿ ಬರುತ್ತೆ. ಇದರೊಂದಿಗೆ ಮಾನಸಿಕ ನಿಧಾನಗಳ ಏನು ಬಂದಿದ್ವೋ ಅದಕ್ಕೆ ತಕ್ಕನಾಗಿ ಆಚಾರ ರಸಾಯನ ಅಂತ ಒಂದು ಬರುತ್ತೆ, ಅದನ್ನು ಅಭ್ಯಾಸ ಮಾಡುವಂಥದ್ದು ಇರುತ್ತೆ. ಇದರ ಬಗ್ಗೆ ಹಿಂದೆ ಮಾತಾಗಿರಬಹುದು. ಸೊ ಹೃದ್ರೋಗ ಅಂತ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಂತ ಬಂದಾಗ ಪ್ರಿವೆನ್ಷನ್ ಹೇಗೆ, ಪ್ರಿವೆನ್ಷನ್ ಅಂತಂದಾಗ ಇವತ್ತಿನಿಂದ ನಿಮ್ಮ ದಿನಚರಿಯನ್ನು ಬದಲಾಯಿಸ್ಕೊಳ್ಳಿ. ಈ ಹರಿ ಸ್ಪೈಸಿ ಕರಿ ಇದನ್ನು ಫಸ್ಟ್ ಕಡಿಮೆ ಮಾಡಿ. ಇರುತ್ತೆ ಸ್ಟ್ರೆಸ್ ಖಂಡಿತ ಇರುತ್ತೆ, ಮನುಷ್ಯನಿಗೆ ಇರುವಂಥದ್ದು ಇದ್ದೇ ಇರುತ್ತೆ. ಬಟ್ ಅದನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದರೊಂದಿಗೆ ನಿಮ್ಮ ಆಹಾರ ವಿಧಿಗಳನ್ನು ಒಂದು ಸಲ ಸಮಂಜಸವಾಗಿ ಪರಿಶೀಲನೆ ಮಾಡಿ, ಕೂತ್ಕೊಂಡು ಯೋಚನೆ ಮಾಡಿ, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಿರುವಂಥದ್ದು ಸರಿ ಇದೆಯಾ, ನನಗೆ ಸಲಹೆಯ ಅಗತ್ಯತೆ ಇದೆಯಾ ಅನ್ನೋದು ಯೋಚನೆ ಮಾಡಬೇಕು. ಎಲ್ಲದಕ್ಕೂ ನಮ್ಮ ಹತ್ರ ಬನ್ನಿ ಅಂತ ಖಂಡಿತ ನಾವು ಹೇಳೋದಿಲ್ಲ. ನೀವಾಗೆ ವಿಮರ್ಶೆ ಮಾಡ್ಕೊಳ್ಳಿ. ಸ್ವವಿಮರ್ಶೆ ಆದ ನಂತರ ನಿಮಗೆ ಹೆಲ್ಪ್ ಬೇಕಿದ್ದಲ್ಲಿ ನಾವು ಖಂಡಿತ ಇದ್ದೀವಿ. ಇದರ ನಂತರ ದಿನಚರ್ಯಗಳು ಋತು ಅನುಸಾರವಾಗಿ ನಮ್ಮಲ್ಲಿ ಬರುವಂಥ ಹಬ್ಬಗಳಿರಬಹುದು. ಹಬ್ಬದಲ್ಲಿ ಒಂದಿಷ್ಟು ಕೆಲವಾರು ಪದ್ಧತಿಗಳಿರುತ್ತೆ. ಇಂಥ ಆಹಾರನೇ ಮಾಡಬೇಕು, ಶ್ರಾವಣದಲ್ಲಿ ಹೀಗೆ ಇರಬೇಕು, ಇಂಥದ್ದನ್ನು ತಿನ್ನಬಾರದು ಅಂತ. ಇವೆಲ್ಲ ಒಂದು ರೀಸನಿಂದ ಮಾಡಿರುವಂಥದ್ದು. ಅವುಗಳನ್ನು ಒಂದಿಷ್ಟು ಪರಿಪಾಲನೆ ಮಾಡಿ, ಅದರೊಂದಿಗೆ ಮನಸ್ಸಿಗೆ ಮುದುಕರವಾಗಿರುವಂಥ ಆಚಾರ ರಸಾಯನದ ಕುರಿತು ಒಂದಿಷ್ಟು ಅಧ್ಯಯನ ಮಾಡುವಂಥದ್ದು ಒಳ್ಳೆಯದು. ಇದರಿಂದ ಪ್ರಿವೆನ್ಷನ್ ಕೂಡ ಆಗುತ್ತೆ. ಇದರ ಮುಂದೆ ಇದೆಲ್ಲ ಮಾಡಿಯೂ ಕೂಡ ಹೃದ್ರೋಗ ಬರಲ್ವಾ ಅಂತಂದರೆ ಎಲ್ಲೋ ಬಹಳಷ್ಟು ಕಡಿಮೆ. ಇದೆಲ್ಲ ಕರೆಕ್ಟಾಗಿ ನೀವು ಮಾಡಿರ್ತೀರ ಅಂತಂದರೆ ಇನ್ನು ಹೃದ್ರೋಗದ ಚಾನ್ಸ್ ತುಂಬ ಕಡಿಮೆ ಆಗುತ್ತೆ. ಹಾಗೂ ಬಂದಲ್ಲಿ ನಾವಿದ್ದೀವಿ. ನಾವು ಶ್ರೀರಂಗ ಆಯುರ್ವೇದದಲ್ಲಿ ಖಂಡಿತ ನಿಮ್ಮ ಹೃದಯದ ಆರೈಕೆ ನಮ್ಮ ಕೈಯಲ್ಲಿರುತ್ತೆ. ಖಂಡಿತ ಬನ್ನಿ, ನಿಮಗೇನು ಸಹಾಯ ಬೇಕೋ ನಾವು ಮಾಡ್ತೀವಿ. ಈಗ ಚಿಕಿತ್ಸೆಯ ನಂತರ ಜೀವನ ಶೈಲಿ, ಉದಾಹರಣೆಗೆ ಸ್ಟಂಟು, ಬೈಪಾಸು ಇವೆಲ್ಲ ಆದಮೇಲೆ ಅದು ಯಾವ ರೀತಿ? ನನ್ನ ಒಂದಿಷ್ಟು ಪೇಷಂಟ್ಸಲ್ಲಿ ನಾನು ಹೇಳುವಂಥದ್ದು, ನಾನು ನೋಡಿರುವಂಥದ್ದು ಕಳೆದ 3-4 ವರ್ಷದಲ್ಲಿ, ನೀವು ಸ್ಟಂಟ್ ಹಾಕುವ ಮೊದಲು ಹೇಗಿರ್ತಿದ್ರೋ ಆದ ನಂತರ ಅದಕ್ಕಿಂತ ಲೈವ್ಲಿಯಾಗಿ ಇರುವಂಥ ಚಾನ್ಸಸ್ ಖಂಡಿತ ಇದೆ. ಆಗ ಮಾಡಿದ ತಪ್ಪುಗಳನ್ನು ಪರಿಹರಿಸ್ಕೊಳ್ಳಿ. ಈಗ ಸ್ಟಂಟ್ ಹಾಕಿ ಆಗಿದೆಯಪ್ಪ, ನಾನು ಏನು ಮಾಡಲಿ, ಅತಿ ಹೆಚ್ಚಿನ ಶ್ರಮದಾಯಕವಾದ ಕೆಲಸಗಳನ್ನು ಮಾಡಬೇಡಿ ಅಂತ ಹೇಳ್ತೀನಿ. ಒಂದಿಷ್ಟು ಲಕ್ಷಣಗಳು ನಾವೇನು ಮಾತಾಡಿದ್ವಿ, ಅದು ಬರದೇ ಇರುವಂಥ ವ್ಯಾಯಾಮ ಆಗಿರಬಹುದು, ದಿನನಿತ್ಯದ ಚಟುವಟಿಕೆಗಳಾಗಿರಬಹುದು, ಖಂಡಿತ ಮಾಡಿ. ನೀವು ಗಾರ್ಡನಿಂಗ್ ಮಾಡ್ತೀರಿ, ಒಂದಿಷ್ಟು ಜನ ರೈತರಿದ್ದಾರೆ, ಖಂಡಿತ ಎಲ್ಲ ಕೆಲಸಗಳನ್ನು ಅವ್ರು ಮಾಡ್ಕೋತಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ನನ್ನ ಒಬ್ಬರು ಪೇಷಂಟು 38 ವರ್ಷ, ಅವ್ರಿಗೆ ಈಗಾಗಲೇ 3 ಸ್ಟಂಟಿಂಗ್ ಆಗಿತ್ತು ನನ್ನ ಬಳಿ ಬಂದಾಗ. ಅವರು IT ಕಂಪನಿಯಲ್ಲಿ ಒಬ್ಬ ಮ್ಯಾನೇಜರ್ ಹುದ್ದೆಯಲ್ಲಿ ಇದ್ದರು. ಬಹಳಷ್ಟು ಸ್ಟ್ರೆಸ್ ಇತ್ತು. ಒಂದಿಷ್ಟು ಕೌನ್ಸಿಲಿಂಗನ್ನು ನಾವು ಮಾಡ್ತೀವಿ. ನಿಮ್ಮ ಸಮಸ್ಯೆ ಏನಿರುತ್ತೆ, ಯಾಕಾಗಿ ಬಂತು, ಇದು ನಿಮ್ಮ ತಪ್ಪ, ಮುಂದೆ ಆಗದಿರುವ ಹಾಗೆ ತಡೆಗಟ್ಟಬಹುದು ಅನ್ನೋದನ್ನು ನಾವು ಮನವರಿಕೆ ಮಾಡಿಸ್ತೀವಿ. ಮೊದಲನೇ ಹೆಜ್ಜೆ ನಿಮ್ಮ ಸಮಸ್ಯೆ ಏನು ಅಂತ ನಾವು ನಿಮಗೆ ತಿಳಿಸ್ಕೊಡುವಂಥದ್ದು. ಇದಾದ ನಂತರ ಅವರೊಂದಿಗೆ ಒಂದು ಬೆರೆತು ಮಾತುಕತೆ ಮಾಡಿದಾಗ ಅವರಿಗೆ ಒಂದು ಪಶ್ಚಾತ್ತಾಪ ಭಾವನೆ ಬರುತ್ತೆ. ನಾನು ಹೀಗೆ ಮಾಡ್ಕೊಂಡಿದ್ರಿಂದ ನನ್ನ ದೇಹಕ್ಕೆ ದಣಿವಾಗಿದೆ ಅಂತ. ಇವತ್ತು ಆತ ಭತ್ತ, ಒಂದು ಸಿರಿಧಾನ್ಯಗಳು, ಒಂದಿಷ್ಟು ಬೇರೆಲ್ಲದನ್ನು ತಾವೇ ನಿಂತು ಮಾಡ್ತಿರುವಂಥ ಒಬ್ಬ ಸಕ್ಸಸ್ಫುಲ್ ರೈತ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿಯಾಗುತ್ತೆ. ಅವರ ಮಕ್ಕಳನ್ನು ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಅವ್ರು ಯಾವುದೇ ರೀತಿಯ ಔಷಧಿಗಳು, ಆಯುರ್ವೇದ ರೀತಿಯ ಔಷಧಿಗಳು ಇಲ್ಲದೆ ಕೂಡ ಅತ್ಯಂತ ಅವರು ಸ್ಟೆಂಟ್ ಆಗೋ ಮುಂಚೆಗಿಂತ ಇವತ್ತು ಬಹಳಷ್ಟು ಆ್ಯಕ್ಟಿವ್ ಆಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇದ್ದಾರೆ. ನೀವು ಕೂಡ ಹಾಗೆ ಆಗಬಹುದು. ಸ್ಟೆಂಟ್ ಇಲ್ಲದೇನೂ ನಿಮ್ಮ ಸಮಸ್ಯೆಗಳನ್ನು ನಾವು ಪರಿಹರಿಸ್ಕೊಡುತ್ತೇವೆ. ಈಗ ಹೃದಯಾಘಾತ ಒಂದು ಸಲ ಸಣ್ಣಕ್ಕಾಗತ್ತೆ, ಆವಾಗ ಹೆದರಿಕೆ ಶುರುವಾಗ್ಬಿಡುತ್ತೆ. ಹೌದು. ಆವಾಗ
ಹೇಗೆ ಜೀವನ ಶೈಲಿಯನ್ನು ಯಾವ ರೀತಿ ಬದಲಾಯಿಸಬೇಕು? ಮೂಲತಃ ಯಾಕಾಯಿತು ಅಂತ ನೋಡುವಂಥದ್ದೇ ನಮ್ಮ ಕೆಲಸ. ಕೂತ್ಕೊಂಡು ಬಹಳಷ್ಟು ನಾವು ಶ್ರೀರಂಗ ಆಯುರ್ವೇದದಲ್ಲಿ ಒಬ್ಬ ವ್ಯಕ್ತಿಯೊಂದಿಗೆ, ಪೇಷಂಟೊಂದಿಗೆ ಒಬ್ಬ ವ್ಯಕ್ತಿಯೊಂದಿಗೆ ನಾವು ಅಟ್ಲೀಸ್ಟ್ ಒಂದು 30-40 ನಿಮಿಷ ಕಳಿತೀವಿ. ಯಾಕೆ, ಎಲ್ಲಿ ಸಮಸ್ಯೆ ಆಯಿತು, ಇದು ದೈಹಿಕವಾದ ಸಮಸ್ಯೆನಾ, ದೈಹಿಕವಾದ ಕಾರಣನ, ಮಾನಸಿಕವಾದ ಕಾರಣ ಇದಕ್ಕೆ ಬುನಾದಿಯಾಗಿದೆಯಾ ಅಂತ ನೋಡ್ತೀವಿ. ಹೃದಯಾಘಾತ ಆಗಿದೆಯಪ್ಪ, ಈಗ ಏನು ಮಾಡಬಹುದು? ಹೆದರಿಕೆಯಿಂದ ಮಾನಸಿಕ ಕಾರಣಗಳು ಇನ್ನಿಷ್ಟು ಜಾಸ್ತಿ ಆಗುತ್ತೆ. ಸೊ ಅದರಿಂದ ಹಾಗೆ ಮಾಡದಿರೋ ಹಾಗೆ ಕೌನ್ಸಿಲಿಂಗ್ ಮಾಡಿ, ಯಾವುದೇ ವ್ಯಕ್ತಿಗೆ ನಾಳೆ ನೀನು ಸತ್ತು ಹೋಗ್ತೀಯಾ ಅಂತ ಹೇಳಿದಾಗ ಆಗುವಂಥ ಹೆದರಿಕೆ, ಇಲ್ಲಪ್ಪ ಏನೂ ಆಗಲ್ಲ, ಈಗ ಆಗಿದೆ, ಒಂದು ಸಣ್ಣ ಗಾಯ ಆಯಿತು, ಈಗ ನಾಳೆಗೆ ಎದ್ದು ಓಡೋಕ್ಕೆ ಆಗಲ್ವಾ, ನಡೆಯೋಕ್ಕೆ ಆಗಲ್ಲ, ಖಂಡಿತ ಆಗುತ್ತೆ, ಮಾಡಿದ ತಪ್ಪನ್ನು ಮಾಡೋದು ಬೇಡ ಅಂತ ಹೇಳಿದಾಗ ಎಷ್ಟೋ ಚೇತರಿಕೆ ಕಂಡುಬರುತ್ತೆ. ಸೊ ಹೆದರಿಸೋದು ಬೇಡ, ಹೆದರಿಕೆ ಇಲ್ಲದೆ ಅವರು ಮಾಡಿರುವಂಥ ಏನೋ ಒಂದು ಸಣ್ಣ ಪುಟ್ಟ ಪಥ್ಯಗಳಿರ್ಬೋದು, ಅದನ್ನು ತಿಳಿಸ್ಕೊಟ್ಟಾಗ ಖಂಡಿತ ವ್ಯಕ್ತಿ ಮಾರ್ಪಾಟಾಗ್ತಾರೆ. ಇನ್ನೊಂದು ಸಲ ಹೃದಯಾಘಾತ ಆಗದಿರೋ ಹಾಗೆ ತಡೆಗಟ್ತೀವಿ. ಸಾಮಾನ್ಯವಾಗಿ ಹೃದಯದ ರೋಗ ಬರುವಂಥದ್ದು ವಯಸ್ಸಾದ ಮೇಲೆ ಅಂತೇಳಿ ಅನ್ನುವಂಥದ್ದು ಒಂದು ಕಲ್ಪನೆ. ಅವರಿಗೆ ನಿಮ್ಮ ಹತ್ರ ಬರಲಿಕ್ಕೆ ಆಗಲ್ಲ, ಅವಾಗೇನು, ಹೇಗೆ ಅವರಿಗೆ ಚಿಕಿತ್ಸೆಯನ್ನು ನೀವು ನೀಡ್ತೀರಾ? ಹಿಂದೆಲ್ಲ ಇದ್ದಿದ್ದು ವಾಡಿಕೆಯ ಮಾತಂದರೆ ಈ ಸಕ್ಕರೆ ಕಾಯಿಲೆ, ಪ್ರಮೇಹ ಮತ್ತು ಹೃದ್ರೋಗ ಶ್ರೀಮಂತರ ಕಾಯಿಲೆ ಅನ್ನೋ ಒಂದು ಹಣೆಪಟ್ಟಿ ಅಂತ ಇತ್ತು. ಕ್ರಮೇಣ ಅದು ಇಲ್ಲಪ್ಪ, ಅದು ಮಿಡ್ಲ್ ಕ್ಲಾಸ್ಗೂ ಬಂತು, ರೈತಾಪಿ ವರ್ಗಕ್ಕೂ ಬಂತು, ಇನ್ನೂ ಲೋವರ್ ಕ್ಲಾಸಿಗೂ, ಎಲ್ಲ ಫೈನಾನ್ಷಿಯಲ್ ಸಿಚುವೇಶನ್ಸಲ್ಲೂ ಆಗುವಂಥ ಪರಿಸ್ಥಿತಿಗೆ ಇವತ್ತಿನ ಮಟ್ಟಕ್ಕೆ ಬಂದಿದೆ. ಆಘಾತಕಾರಿ ಅಂಶ ಅಂತಂದರೆ ತುಂಬ ಸಣ್ಣ ವಯಸ್ಸಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸ್ತಾ ಇದೆ. 18 ವರ್ಷ, 17 ವರ್ಷ, 20 ವರ್ಷ, 35 ವರ್ಷ ಹೀಗೆಲ್ಲ ಬರ್ತಿದೆ. ಹಿಂದೆ 60-70 ವರ್ಷದ ಹೋಯಿತು. ಎಷ್ಟೋ ಸರಿ ಏನಾಗುತ್ತೆ, ನಮ್ಮ ಬಳಿ ಅವರಿಗೆ ಬರಲಿಕ್ಕೆ ಆಗದಿರಬಹುದು, ಫಿಸಿಕಲಿ ದೈಹಿಕವಾಗಿ ಬರಲಿಕ್ಕೆ ಆಗದೇ ಇರಬಹುದು, ಅಥವಾ ಬೇರೆ ಕಾರಣಾಂತರಗಳಿಂದ ಹೊರ ದೇಶದಲ್ಲಿರಬಹುದು. ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರದಲ್ಲಿ ಯೂಶ್ವಲ್ಲಾಗಿ ನಾವು ಫಸ್ಟ್ ಕನ್ಸಲ್ಟೇಷನನ್ನು ಮುಖತಃ ಭೇಟಿಯಾಗಿ ಮಾಡುವಂಥ ವಾಡಿಕೆ ಇರುತ್ತೆ. ಇನ್ ಕೇಸ್ ಆಗೋದೇ ಇಲ್ಲಪ್ಪ ಅಂದಾಗ ನಮಗೆ ಬೇಕಿರೋ ನಾಡಿ ಪರೀಕ್ಷೆ ಬಿಟ್ಟು ಇನ್ನುಳಿದ ಪರೀಕ್ಷೆಗಳಿಗೆ ನಾವು ಏನೆಲ್ಲ ಮಾಡಬಹುದು ಅವೆಲ್ಲವನ್ನು ಆನ್ಲೈನ್ ಮುಖಾಂತರ ಮಾಡ್ತೀವಿ. ನಮಗೆ ಬೇಕಿರುವಂಥ ಎಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಅದನ್ನು ನಾವು ನಮ್ಮ ಡಯಾಗ್ನೋಸಿಸ್ಗೆ ಬಂದು ನಂತರ ಪೇಷಂಟ್ ಜೊತೆ ಕ್ರಾಸ್ ಚೆಕ್ ಮಾಡ್ತೀವಿ, ನಿಮಗೆ ಇಂಥ ಸಮಸ್ಯೆ ಇದೆಯಾ, ಆಗುತ್ತಿದೆಯಾ ಅಂತ. ಯಾಕಂದರೆ ಆವಾಗ ಹೌದು ಡಾಕ್ಟ್ರೆ ಇದಾಗ್ತದೆ, ನೀವು ನಾನು ನೋಡಿಲ್ಲ ಆದರೂ ಗೊತ್ತಾಗತ್ತಾ? ಖಂಡಿತ. ಒಂದಿಷ್ಟು ಆಯುರ್ವೇದದ ಸೌಂದರ್ಯನೇ ಅದು. ವ್ಯಕ್ತಿ ನಿಮ್ಮ ಕಣ್ಮುಂದೆ ಇಲ್ಲದಿದ್ದರೂ ಸಹ, ನಾಡಿ ಪರೀಕ್ಷೆ ಆಗದಿದ್ದರೂ ಸಹ, ಇನ್ನುಳಿದ ಏನು ಫ್ಯಾಕ್ಟರ್ಸ್ ಇದೆ, ಸ್ಥಾನ ಪರೀಕ್ಷೆಗಳಿದೆ, ಅವುಗಳಿಂದ ನಮಗೆ ತಿಳಿದು ಬರುತ್ತೆ. ಹಾಗಾಗಿ ನೀವು ಎಲ್ಲೇ ಇದ್ದರೂ ಸಹ ನಿಮ್ಮೊಂದಿಗೆ ನಮ್ಮ ಮಾತುಕತೆ ಒಂದಿಷ್ಟಾದ ನಂತರ ನಿಮ್ಮ ಸಮಸ್ಯೆಯ ಮೂಲ, ನಿಮ್ಮ ಸಮಸ್ಯೆಯ ಗಂಭೀರತೆ ನಮಗೆ ಅರಿವಾಗುತ್ತೆ. ಹಾಗಾಗಿ ಖಂಡಿತ ನಾವು ಅದನ್ನು ನೋಡ್ಕೊಳ್ಳುವಂಥ ಮ್ಯಾನೇಜ್ಮೆಂಟ್ ನಾವು ಮಾಡ್ತೀವಿ. ಹೃದ್ರೋಗಿಗಳು ನಿಮ್ಮನ್ನು ಯಾವ ರೀತಿ ಸಂಪರ್ಕಿಸ್ಬೋದು? ನಿಮ್ಮ ಸಂಪರ್ಕ ಸಂಖ್ಯೆ ಕೊಡಲಿಕ್ಕಾಗತ್ತಾ? ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರ, ದಟ್ಟಗಳ್ಳಿಯಲ್ಲಿ ಇರುವಂಥ ಆಸ್ಪತ್ರೆ, ಮೈಸೂರಲ್ಲಿ. ಇಲ್ಲಿ ನಾನು ವಿಸಿಟಿಂಗ್ ಡಾಕ್ಟರ್ ಆಗಿ, ವಿಸಿಟಿಂಗ್ ಕನ್ಸಲ್ಟೆಂಟ್ ಆಗಿ ಸಿಗ್ತೀನಿ. ವಾರದಲ್ಲಿ ಒಂದು ಬಾರಿ ಮುಖತಃ ಭೇಟಿಗೆ ಅವಕಾಶ ಇರುತ್ತೆ, ಅಪಾಯಿಂಟ್ಮೆಂಟ್ಸ್ ಬೇಸಿಸಲ್ಲಿ. ನಂತರದ ದಿನಗಳಲ್ಲಿ ಮಧ್ಯದಲ್ಲಿ ಯಾವತ್ತೇ ಬೇಕಾದರೂ ಡಾಕ್ಟರ್ ಕೆಲಸನ ನಮಗೆ 24 ಗಂಟೆನೇ. ಸೊ ಯಾವತ್ತಾದರೂ ಬೇಕಾದಲ್ಲಿ ಆನ್ಲೈನ್ ಕನ್ಸಲ್ಟೇಷನ್ಸ್ ಕೂಡ ಇರುತ್ತೆ. ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರ ಅಂತ ಗೂಗಲ್ ಮಾಡಿದ ಕೂಡಲೇ ನಿಮಗೆ ಲೊಕೇಶನ್ ಸಹಿತವಾಗಿ ಸಿಗುತ್ತೆ. ಫೋನ್ ನಂಬರ್ ಕೂಡ ಲಗತ್ತಿಸಿರ್ತೀವಿ. ಖಂಡಿತ ಬರಬಹುದು. ವಾರದ ಎಲ್ಲ ದಿನಗಳು ನಾವು ತೆರೆದಿರ್ತೀವಿ. ನಿಮಗೆ ಸ್ಪೆಷಲಿಸ್ಟ್ ಕನ್ಸಲ್ಟೆಂಟ್ಗಳೇ ಬೇಕಾದಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಬರುವಂಥದ್ದು ಒಳ್ಳೆಯದಾಗಿರುತ್ತೆ. ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ ಏನು? ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅಥವಾ ಲಕ್ಷಣಗಳ ಕಂಡು ಕೂಡಲೇ ಹೆದರಿಕೊಳ್ಬೇಡಿ. ಇದಕ್ಕೆ ಖಂಡಿತ ಅದಕ್ಕೆ ಚಿಕಿತ್ಸೆಗಳಿದೆ, ಪಥ್ಯಗಳಿದೆ. ಮತ್ತು ಹೆದರಿಕೆ ಅತ್ಯಂತ ದೊಡ್ಡ ವೈರಿ ಆಗುತ್ತೆ. ಇನ್ನೊಂದು, ನಿಯಮಿತ ವ್ಯಾಯಾಮ ಎಷ್ಟು ಉತ್ತಮವೋ ಅತಿ ವ್ಯಾಯಾಮ ಅಷ್ಟೇ ಮಾರಕ. ದಯವಿಟ್ಟು ನಿಮಗೆ ತಿಳಿದೆ ಯಾರೋ ಹೇಳಿದ್ರು ಅಂತ ಹೇಳಿ, ಅಥವಾ ಎಷ್ಟು 15 ದಿನದಲ್ಲಿ ನಾನು ಸಣ್ಣ ಆಗಿಬಿಡ್ತೀನಿ, ದಪ್ಪ ಆಗಿಬಿಡ್ತೀನಿ ಅಂತ ಹೋಗುವಂಥದ್ದಕ್ಕೆ ಇಳಿಬೇಡಿ. ಕಡೆಯದಾಗಿ ಯೂಟ್ಯೂಬ್ ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಅಥವಾ ಎಲ್ಲೇ ಆದರೂ ಕೂಡ ಒಂದಿಷ್ಟು ಹರ್ಬಲ್, ಆಯುರ್ವೇದಿಕ್ ಅಂತ ಬಂದು ಕೂಡಲೇ ಅದು ಮೂಲತಃ ಆಯುರ್ವೇದನೇನಾ
ಅನ್ನೋದನ್ನು ದಯವಿಟ್ಟು ನೀವು ತಜ್ಞ ವೈದ್ಯರೊಂದಿಗೆ ಸಂಪರ್ಕಿಸಿ ಅವ್ರ ಜೊತೆಗೆ ಮಾತುಕತೆ ಮಾಡಿ ಡಿಸೈಡ್ ಮಾಡಿ. ಆಯುರ್ವೇದ ಅಂದರೆ ಬರೀ ಹರ್ಬಲ್ ಅಲ್ಲ, ಆಯುರ್ವೇದ ಅಂದರೆ ಸಿರಿಧಾನ್ಯಗಳು ಮಾತ್ರ ಅಲ್ಲ. ಆಯುರ್ವೇದ ಅನ್ನೋದು ಪ್ರಖಂಡ ಪಾಂಡಿತ್ಯ ಇರುವಂಥ ದೊಡ್ಡ ಸಾಗರ ಅದು. ಸೊ ಅದರಲ್ಲಿ ನಮಗೆ ಬೇಕಿರುವಂಥ ಒಂದಿಷ್ಟು ಹನಿಗಳನ್ನು ನಾವು ತೊಗೊಂಡು ಇವತ್ತು ಮಾತಾಡ್ತಿದ್ದೀವಿ. ಬಟ್ ಯಾವುದೇ ರೀತಿಯ ತೊಂದರೆಗಳು ಅಥವಾ ಎಂತಹ ಸಂದೇಹಗಳಿರಬಹುದು ಅದನ್ನು ಖಂಡಿತ ನಮ್ಮ ಹತ್ರ ಮಾತಾಡಿ ತಿಳಿದುಕೊಂಡು ಮುಂದುವರಿಯಿರಿ. ನಮ್ಮ ಕೇಳುಗರಿಗೆ ಹೃದ್ರೋಗಗಳ ಬಗ್ಗೆ ಅನೇಕ ವಿಚಾರಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಸ್ಫೂರ್ತಿ ಎಸ್ ನಾಯ್ಕ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ಈ ಒಂದು ಆಪರ್ಚುನಿಟಿ ಅಂತ ಕೊಟ್ಟಿರುವಂತಹ ನಿಮಗೆಲ್ರಿಗೂ ಧನ್ಯವಾದಗಳು.